الرحمن الرحيم مالك يوم الدين. ಅವನು ಅಪಾರ ದಯಾಳು, ಕರುಣಾಮಯಿ, ಪ್ರತಿಫಲದ ದಿನದ ಮಾಲಕ. ರಬ್ ಎಂಬ ಪದವನ್ನು ಅರಬ್ಬಿ ಭಾಷೆಯಲ್ಲಿ 3 ಅರ್ಥಗಳಲ್ಲಿ ಬಳಸಲಾಗುತ್ತದೆ. 1 ಮಾಲೀಕ, ಒಡೆಯ. 2 ಪೋಷಕ, ಪಾಲಕ, ಮೇಲ್ಚಾರಕ. 3 ಅಧಿಪತಿ, ವಿಧಿಕರ್ತ, ಸಾರ್ವಭೌಮ, ಪರಮಾಧಿಕಾರಿ. ಈ ಎಲ್ಲ ಅರ್ಥಗಳಲ್ಲಿಯೂ ಅಲ್ಲಾಹನು ವಿಶ್ವದ ರಬ್ ಆಗಿದ್ದಾನೆ. ಯಾವುದಾದರೂ ಒಂದು ವಸ್ತುವನ್ನು ಮಾನವನಿಗೆ ಅತಿ ವೈಶಿಷ್ಟ್ಯವೆನಿಸಿದಾಗ ಆತನು ಸಹಜವಾಗಿ ಅದರ ಕುರಿತು ವಿಶೇಷಣಗಳನ್ನು ಬಳಸುತ್ತಾನೆ. ನಿರ್ದಿಷ್ಟ ವಿಶೇಷಣ ಪದದಿಂದ ಅದರ ವೈಶಿಷ್ಟ್ಯವು ಸಂಪೂರ್ಣವಾಗಿ ಅಭಿವ್ಯಕ್ತವಾಗದಿದ್ದರೆ ಸಮಾನಾರ್ಥದ ಬೇರೊಂದು ಪದವನ್ನು ಉಪಯೋಗಿಸಿ ವರ್ಣನೆಯ ಕೊರತೆಯನ್ನು ನಿವಾರಿಸುತ್ತಾನೆ. ಹಾಗೆಯೇ ಅಲ್ಲಾಹನ ಪ್ರಶಂಸೆಯಲ್ಲಿಯೂ ರಹ್ಮಾನ್, ದಯಾಮಯ ಎಂಬ ಪದದ ಬಳಿಕೆ ಸಮಾನಾರ್ಥದ ರಹೀಮ್, ಕರುಣಾಳು ಎಂಬ ಪದವನ್ನು ಸೇರಿಸಲಾಗಿದೆ. ಅರಬ್ಬಿ ಭಾಷೆಯಲ್ಲಿ ರಹ್ಮಾನ್ ಎಂಬ ಪದವು ವಿಶೇಷವಾಗಿದೆ. ಅಂದರೆ ಸೃಷ್ಟಿಯ ಮೇಲೆ ಅಲ್ಲಾಹನ ದಯೆ ಮತ್ತು ಕರುಣೆಯ ಅತಿ ವಿಶಾಲ ಮತ್ತು ಅಪಾರವಾಗಿದೆ. ಅದರ ವಿವರಣೆಗಾಗಿ ಎಷ್ಟೇ ದೊಡ್ಡ ವಿಶೇಷಣವನ್ನು ಬಳಸಿದರೂ ಮನಸ್ಸಿಗೆ ತೃಪ್ತಿಯಾಗಲಾರದು. ಆದುದರಿಂದ ದೇವಕಾರುಣ್ಯದ ವೈಶಾಲ್ಯವನ್ನು ಸೃಷ್ಟಿಸಲಿಕ್ಕಾಗಿ ರಹೀಮ್, ಕರುಣಾಳು ಎಂದು ಇನ್ನೊಂದು ಪದವನ್ನು ಬಳಸಲಾಗಿದೆ. ಉದಾಹರಣೆಗೆ, ಓರ್ವ ದಾನಶೀಲತೆಯನ್ನು ವಿವರಿಸುವಾಗ ಧರ್ಮಿಷ್ಠ ಎಂಬ ಪದ ಅಪರ್ಯಾಪ್ತವೆನಿಸಿದರೆ ಉದಾರಿ ಎಂದು ಸೇರಿಸುತ್ತೇವೆ. ಸೌಂದರ್ಯ ವರ್ಣನೆಯಲ್ಲಿ ಅಂದದ ಜೊತೆಯಲ್ಲಿ ಚಂದ ಪದವನ್ನು ಹಚ್ಚಲಾಗುತ್ತದೆ. ಹಾಗೆಯೇ ಬಿಳಿ, ಅಚ್ಚು ಬಿಳಿ, ದೀರ್ಘ, ಸುದೀರ್ಘ ಇತ್ಯಾದಿ. ಹಿಂದಿನ ಮತ್ತು ಮುಂದಿನ ಎಲ್ಲ ಕಾಲಗಳ ಮಾನವ ಕೋಟಿಯನ್ನು ಸೇರಿಸಿ ಅವರ ಜೀವನದ ದಾಖಲೆ ಪತ್ರವನ್ನು ಸಮಗ್ರವಾಗಿ ಪರಿಶೋಧಿಸಿ ಪ್ರತಿಯೊಬ್ಬರಿಗೂ ಅವರ ಕರ್ಮಪತ್ರವನ್ನು ಸಂಪೂರ್ಣವಾಗಿ ನೀಡಲಾಗುವ ದಿನದ ಅಧಿಪತಿ ಅಲ್ಲಾಹನನ್ನು ಸ್ತುತಿಸುತ್ತಾ ಪರಮ ದಯಾಮಯ ಮತ್ತು ಕರುಣಾಳು ಎಂಬ ಬಳಿಕ ನಿರ್ಣಾಯಕ ದಿನದ ಅಧಿಪತಿ ಎನ್ನಲಾಗುವುದು. ಇದರಿಂದ ಅಲ್ಲಾಹನು ಕೇವಲ ಕರುಣಾಳು ಮಾತ್ರವಲ್ಲ, ನ್ಯಾಯಾಧೀಶನೂ ಆಗಿದ್ದಾನೆ. ಸರ್ವಾಧಿಕಾರಿಯಾಗಿರುವ ನ್ಯಾಯಾಧೀಶ ಅಂತಿಮ ತೀರ್ಮಾನದ ದಿನದ ಆತನೇ ಸಕಲ ಅಧಿಕಾರಗಳ ಅಧಿಪತಿಯಾಗಿರುತ್ತಾನೆ. ಆತನು ನೀಡುವ ಪ್ರತಿಫಲ ಅಥವಾ ಶಿಕ್ಷೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದುದರಿಂದ ಆತನ ಪಾಲಕತ್ವ ಮತ್ತು ಕಾರುಣ್ಯಗಳಿಗಾಗಿ ಆತನನ್ನು ಪ್ರೀತಿಸುತ್ತೇವೆ. ಅದೇ ವೇಳೆ ಆತನು ನ್ಯಾಯಾಧೀಶ ಮತ್ತು ನ್ಯಾಯಪಾಲಕನಾಗಿರುವುದರಿಂದ ನಾವು ಆತನನ್ನು ಭಯಪಡುತ್ತೇವೆ. ನಮ್ಮ ಅಂತಿಮ ಪರಿಣಾಮದ ಎಲ್ಲ ಒಳಿತು ಕೆಡುಕುಗಳು ಆತನ ಸ್ವಾಧೀನವಿದೆಯೆಂದು ನಾವು ತಿಳಿದಿದ್ದೇವೆ. ಈಗ ನೋಡ್ರಿ, ದಯೆ ನಮ್ಮದು ಇರ್ತದೆ, ನಮಗೂ ಬರ್ತದೆ. ಆದರೆ ನಮ್ಮ ದಯೆ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಊರಿನ ಆಹಾರದ ಮತ್ತು ಗಾಳಿ ನೀರಿನ ವಶ ನಮ್ಮ ಕಡೆ ಕೊಟ್ಟುಬಿಟ್ರೆ ನಾವು ಆ ಊರಾಗ ಇರುವಂತಹ ಒಳ್ಳೆ ಜನಕ್ಕಷ್ಟ ಕೊಡೋಕೆ ಇಷ್ಟಪಡ್ತೀವಿ. ಅದರೊಳಗೆ ಮದ್ಯಪಾನ ಸೇವನೆ ಮಾಡೋರು ಅಥವಾ ಪರಸ್ತ್ರೀಯರ ಜೊತೆಗೆ ವ್ಯವಹಾರ ಇಟ್ಟುಕೊಂಡವರು ಅವ್ರಿಗೆ ನಾವು ಆಹಾರವನ್ನು ಮುಟ್ಟಿಸೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ನಮಗೆ ದಯೆ ಬರೋದಿಲ್ಲ. ಆದರೆ ಅಲ್ಲಾಹನ ದಯೆ ಹೆಂಗಂತ ಹೇಳಿದ್ರೆ ಅಲ್ಲಾಹನು ಎಲ್ಲರಿಗೂ ಕೊಡ್ತಾನೆ. ಒಂದು ಕಳು ಮಾಡಿದವನು, ಸುಲಿಗೆ ಮಾಡಿದವನು, ಒಂದು ಪರಸ್ತ್ರೀಯರ ಜೊತೆಗೆ ಏನೈತೆ ಸಂಬಂಧ ಇಟ್ಟುಕೊಂಡವ್ರಿಗೆ ಎಲ್ಲರಿಗೂ ಅಲ್ಲಾಹನ ಸಮನಾಗಿ ಆಹಾರ, ನೀರು, ಅವರ ಏನು ಮೂಲಭೂತ ಸೌಲಭ್ಯಗಳು ಎಲ್ಲವನ್ನು ಒದಗಿಸ್ತಾನೆ. ಆ ಥರ ಎಲ್ಲವನ್ನು ಒದಗಿಸಿ ಅವರನ್ನು ಒಂದು ಸಮಯ ಕೊಟ್ಟಿದ್ದಾನೆ. ಅವರು ಎಷ್ಟು ಕೆಡುಕು ಮಾಡ್ತಾರೋ ಅಷ್ಟು ಅವರ ಕೊನೆಯ ಒಂದು ಫಲಿತಾಂಶದ ದಿನ ಇರ್ತದೆ. ಡೇ ಆಫ್ ಜಜ್ಮೆಂಟ್ ಅಂತ ಹೇಳಿದ್ರೆ ಒಂದು ಫಲಿತಾಂಶದ ದಿನ. ಅದು ಯಾವ ದಿನ ಅಂತ ಹೇಳಿದ್ರೆ, ಈಗ ಜಗತ್ತಿನಿಂದ ಎಷ್ಟು ಜನ ತೀರಿ ಹೋಗಿದ್ದಾರೋ, ಈಗ ಎಷ್ಟು ಜನ ಇದ್ದಾರೋ, ಇನ್ಮೇಲೆ ಎಷ್ಟು ಜನ ಪ್ರಳಯ ಕಾಲದವರೆಗೆ ಬರ್ತಾರೆ, ಅವರು ಅಷ್ಟರದ್ದು
ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಂದು ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸ ಮಾಡಿದವ್ರಿಗೆ ಒಂದು ಕೆಟ್ಟ ಪ್ರತಿಫಲ ಅಲ್ಲೇ ಇಟ್ಟದ. ಅದನ್ನು ನಿರ್ಣಯ ಮಾಡೋದು ಯಾರು? ಅಲ್ಲಾಹ್. ಅದಕ್ಕೆ ಹೇಳೋದು ಅವನು ನಿರ್ಣಾಯಕ ದಿನದ ಅಧಿಪತಿ ಅಂತ ಹೇಳಿ.